ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ 286 ದಿನಗಳ ನಂತರ ಭೂಮಿಗೆ ಬಂದಿಳಿದಿದ್ದಾರೆ. ಇವರೊಂದಿಗೆ ರಷ್ಯಾದ ಕಾಸ್ಮೋನಾಟ್ ಅಲೆಕ್ಸಾಂಡರ್ ಗುರ್ಬುನೋವ್ ಮತ್ತು ನಾಸಾದ ಆಸ್ಟ್ರೋನಾಟ್ ನಿಕ್ ಹೇಗ್ ಕೂಡ ಬುಧವಾರ ಬೆಳಗಿನ ಜಾವ 3:30ಕ್ಕೆ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ಈ 4ರನ್ನ ಹೊತ್ತ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕ್ರೂ ಕ್ಯಾಪ್ಸೂಲ್ ಗಲ್ಫ್ ಆಫ್ ಮೆಕ್ಸಿಕೋ, ಗಲ್ಫ್ ಆಫ್ ಅಮೆರಿಕಾ, ಈಗ ಟ್ರಂಪ್ ಅದನ್ನು ಮರುನಾಮಕರಣ ಮಾಡಿದಾರಲ್ಲ, ಅಲ್ಲಿ ಸ್ಪ್ಲಾಶ್ ಡೌನ್ ಆಗಿದೆ, ಸಮುದ್ರದಲ್ಲಿ ಇಳಿದಿದೆ. ನಂತರ ಅಮೆರಿಕದ ನೌಕಾಪಡೆ ಕ್ಯಾಪ್ಸೂಲ್ನ ರಿಕವರಿ ಮಾಡಿಕೊಂಡಿದೆ. ಈ ವೇಳೆ ನೌಕಾಪಡೆಯ ಹಡಗಿನಲ್ಲಿದ್ದ ವೈದ್ಯಕೀಯ ಸಿಬ್ಬಂದಿ ಇವರೆಲ್ಲರ ಪ್ರಾಥಮಿಕ ತಪಾಸಣೆ ನಡೆಸಿದೆ. ನಂತರ ಅವ್ರನ್ನ ಹೆಲಿಕಾಪ್ಟರ್ ಮೂಲಕ ಹೆಚ್ಚಿನ ಆರೋಗ್ಯ ತಪಾಸಣೆಗೆ ಹ್ಯೂಸ್ಟನ್ನಲ್ಲಿನ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಕರ್ಕೊಂಡು ಹೋಗಲಾಗಿದೆ. ಈ ಗಗನಯಾತ್ರಿಗಳು ಭೂಮಿಯ ಕಂಡೀಷನ್ಗೆ ಹೊಂದಿಕೊಳ್ಳುವವರೆಗೆ ಸುಮಾರು 45 ದಿನ ಮೆಡಿಕಲ್ ಅಬ್ಸರ್ವೇಷನ್ನಲ್ಲಿ ಇರ್ತಾರೆ. ಯಾಕಂದರೆ ISSನಲ್ಲಿದ್ದಾಗ ಗಗನಯಾತ್ರಿಗಳ ದೇಹ ಮೈಕ್ರೋ ಗ್ರಾವಿಟಿಗೆ ಹೊಂದ್ಕೊಂಡಿರುತ್ತೆ. ಅವರಿಗೆ ನಡೆಯೋಕೆ ಸಾಧ್ಯ ಆಗಲ್ಲ ಮತ್ತು ಕೆಲ ಆರೋಗ್ಯದ ಚಾಲೆಂಜಸ್ ಎದುರಾಗೋ ಸಾಧ್ಯತೆ ಇರುತ್ತೆ. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲವನ್ನ ಚೆಕ್ ಮಾಡಬೇಕಾಗತ್ತೆ. ಅವರು ಭೂಮಿಯ ಕಂಡೀಷನ್ಗೆ ಹೊಂದಿಕೊಳ್ಳೋಕೆ ಕೆಲ ಟೈಮ್ ತಗೊಳುತ್ತೆ. ಹೀಗಾಗಿ ಅವ್ರನ್ನ ಮೆಡಿಕಲ್ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ಏನೋ ಸ್ಪೇಸ್ನಲ್ಲಿ ಕ್ಯಾಪ್ಸೂಲ್ ಬಂದಿಳಿತಾ ಇದ್ದ ಹಾಗೆ ಕುತೂಹಲದಿಂದ ಅದರ ಬಳಿಗೆ ಡಾಲ್ಫಿನ್ಗಳು ಹೋಗಿವೆ. ಈ ವಿಚಾರವನ್ನು ಖುದ್ದು ನಾಸಾ ಶೇರ್ ಮಾಡಿಕೊಂಡಿದೆ. ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ಮರಳಿರುವುದಕ್ಕೆ ಅವರ ಪೂರ್ವಜರು ಇದ್ದ ಗುಜರಾತ್ನ ಮೆಹಸಾನಾ ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಅಂದಹಾಗೆ ಸುನಿತಾ ಮತ್ತು ಬಚ್ ಖಾಸಗಿ ಬಾಹ್ಯಾಕಾಶ ನೌಕೆ ಬೋಯಿಂಗ್ ಸ್ಟಾರ್ ಲೈನರ್ನಲ್ಲಿ 8 ದಿನದ ಮಿಷನ್ಗಾಗಿ ಜೂನ್ 5, 2024 ISSಗೆ ಹೋಗಿದ್ರು. ಆದರೆ ಸ್ಟಾರ್ ಲೈನರ್ನಲ್ಲಿ ಉಂಟಾದ ಹೀಲಿಯಂ ಸೋರಿಕೆಯಿಂದ ಅವರು ಭೂಮಿಗೆ ಮರಳೋಕೆ ಸಾಧ್ಯ ಆಗಲಿಲ್ಲ. ಏನೋ ಬಾಹ್ಯಾಕಾಶದಲ್ಲಿ ಇದ್ದಷ್ಟು ದಿನ ಸುನಿತಾ ವಿಲಿಯಮ್ಸ್ ಕೆಲ ದಾಖಲೆ ಮಾಡಿದ್ದಾರೆ. ಸ್ಪೇಸ್ನಲ್ಲಿ 62 ಗಂಟೆ 6 ನಿಮಿಷ ನಡೆದು ದಾಖಲೆ ಮಾಡಿದ್ದಾರೆ. ಅಲ್ಲದೆ ಮೈಕ್ರೋ ಗ್ರಾವಿಟಿಯಲ್ಲಿ ಲಿಕ್ವಿಡ್ ಮತ್ತು ಗ್ಯಾಸ್ ಹೇಗೆ ಬಿಹೇವ್ ಮಾಡ್ತವೆ, ಅಲ್ಲದೆ ಬಾಹ್ಯಾಕಾಶದಲ್ಲಿ ಸಸ್ಯಗಳ ಬೆಳವಣಿಗೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದಾರೆ. ಇನ್ನು ಭೂಮಿಗೆ ಬಂದ ಈ ಗಗನಯಾತ್ರಿಗಳಿಗೆ PM ಮೋದಿ ಶುಭ ಕೋರಿದ್ದಾರೆ. ಅವರ ಧೈರ್ಯವನ್ನ ಶ್ಲಾಘಿಸಿದ್ದಾರೆ. ನಿಮ್ಮ ಸಾಧನೆ ಲಕ್ಷಾಂತರ ಜನಕ್ಕೆ ಶಾಶ್ವತವಾಗಿ ಸ್ಫೂರ್ತಿ ಅಂತ ಹೇಳಿದ್ದಾರೆ. ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಈ ಗಗನಯಾತ್ರಿಗಳನ್ನ ಎಲಾನ್ ಮಸ್ಕ್ರ ಸಹಾಯದಿಂದ ಭೂಮಿಗೆ ಕರ್ಕೊಂಡ್ಬರೋಕೆ ಸಾಧ್ಯ ಆಯಿತು. ಮಸ್ಕ್ ಒಬ್ಬ ದೇಶಭಕ್ತ ಅಂತ ಮಸ್ಕ್ರನ್ನ ಹಾಡಿ ಹೋಗಲಿದ್ದಾರೆ. ಇನ್ನು ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅವರ ಜರ್ನಿ ಕುರಿತು ನಾವು ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ದೀವಿ. ನೀವು ಅದನ್ನ ಚೆಕ್ ಮಾಡಬಹುದು. ಬಲೂಚ್ ಹೋರಾಟಗಾರರ ದಾಳಿಗೆ ಸಿಲುಕಿ ಜರ್ಜರಿತವಾಗಿರೋ ಪಾಕಿಸ್ತಾನಕ್ಕೆ ಈಗ ಚೀನಾ ಸೇನೆ ಬರ್ಬೋದು ಅನ್ನೋ ರಿಪೋರ್ಟ್ ಬರ್ತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಸೆಪೆಕ್ ಪ್ರಾಜೆಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿರೋ ತನ್ನ ಇಂಜಿನಿಯರ್ಸ್ ಮತ್ತು ಕೆಲಸಗಾರರ ರಕ್ಷಣೆ ಮಾಡೋಕೆ ಚೀನಾ ಸೇನೆಯನ್ನ ಕಳಿಸಬಹುದು ಅಂತ ಹೇಳಲಾಗ್ತಿದೆ. ಇದು ದೊಡ್ಡ ಬೆಳವಣಿಗೆ ಆಗುತ್ತೆ. ಚೀನಾ ಸೇನೆ ಏನಾದರೂ ಕೂಡ ತನ್ನ ಬೂಟನ್ನ ಪಾಕಿಸ್ತಾನದಲ್ಲಿ ಇಟ್ಟರೆ ಚೀನಾದ ಪ್ರೈವೇಟ್ ಸೆಕ್ಯೂರಿಟಿ ಕಂಪನಿಗಳಾದ ಡೇವೆ ಸೆಕ್ಯೂರಿಟಿ ಫ್ರಂಟಿಯರ್ ಸರ್ವಿಸ್ ಗ್ರೂಪ್, ಚೀನಾ ಓವರ್ಸೀಸ್ ಸೆಕ್ಯೂರಿಟಿ ಗ್ರೂಪ್ ಮತ್ತು ಹ್ವಾಷಿನ್ ಜಾಂಕ್ಷನ್ ಸೆಕ್ಯೂರಿಟಿ ಸರ್ವಿಸ್ ಕಂಪನಿಗಳು ಪಾಕ್ಗೆ ಬರ್ಬೋದು ಅಂತ ಹೇಳಲಾಗ್ತಿದೆ. ಇದರ ಮೊದಲ ಭಾಗವಾಗಿ ಅಂದರೆ ಚೀನಾದ ರೆಗ್ಯುಲರ್ ಸೇನೆ ಬರೋಕ್ಕಿಂತ ಪ್ರೈವೇಟ್ ಆರ್ಮಿಗಳನ್ನು ಕಳಿಸ್ಕೊಡ್ಲಾಗುತ್ತೆ ಅಂತ. ಇವರೆಲ್ಲ ಚೀನಾ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದವರೇ ಮುಂಚೆ, ಅಂದರೆ ಮಾಜಿ ಸೈನಿಕರ ಗುಂಪು ಅಥವಾ ಚೀನಾ ಸೇನೆಯಲ್ಲಿ ಇದ್ದವ್ರನ್ನ ಈಗ ಪ್ರೈವೇಟಿಗೆ ಹಾಕಿ ಪ್ರೈವೇಟ್ ಆರ್ಮಿ ಥರ ಕಳಿಸ್ಕೊಡೋಕೆ ಪ್ಲಾನ್. ಸದ್ಯ ಪಾಕ್ನಲ್ಲಿರೋ ಚೀನಾ ಪ್ರಜೆಗಳ ಭದ್ರತೆಗಾಗಿ ಈಗ ಆಲ್ರೆಡಿ 9,000 ಕೋಟಿ ರೂಪಾಯಿ ಕೊಡೋಕೆ ಒಪ್ಕೊಂಡಿತ್ತು. ಆದರೆ ಪಾಕಿಸ್ತಾನದ ಕೈಲಿ ಭದ್ರತೆ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ದುಡ್ಡು ಕೊಟ್ಟರು ಕೂಡ, ಯಾಕಂದ್ರೆ ದುಡ್ಡು ಸೆಕ್ಯೂರಿಟಿ ಕೊಡಲ್ವಲ್ಲ, ಸೇನೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬೇಕು. ಪಾಕಿಸ್ತಾನದವ್ರದ್ದೇ ಹರಿದು ಬಗಿತಾ ಇದ್ದಾರೆ ಬಲೂಚಿ ಹೋರಾಟಗಾರರು ಬಟ್ಟೆಯನ್ನ. ಇಂಥ ಟೈಮ್ನಲ್ಲಿ ಚೀನಾದವರಿಗೆ ಅವ್ರು ಎಲ್ಲಿಂದ ಸೆಕ್ಯೂರಿಟಿ ಕೊಡ್ತಾರೆ? ಸಾಕಷ್ಟು ಕಡೆ ಚೀನಿಯರ ಹತ್ಯೆ ಆಗಿದೆ. ಹೀಗಾಗಿ ತನ್ನ ಪ್ರಜೆಗಳು ಮತ್ತು ಸಿಪೆಕ್ ಯೋಜನೆಯ ರಕ್ಷಣೆಗೋಸ್ಕರ ಚೀನಾ ತನ್ನ ಪ್ರೈವೇಟ್ ಆರ್ಮಿ ನಿಯೋಜನೆ ಮಾಡೋಕೆ ಮುಂದಾಗಿದೆ. ಇಲ್ಲಿ ಪ್ರೈವೇಟ್ ಆರ್ಮಿ ಯಾಕೆ? ಅದಕ್ಕೊಂದಷ್ಟು ಕಾರಣ ಇರ್ಬೋದು. ನೇರವಾಗಿ ಸೇನೆ ಬಂದರೆ ಅಣುಶಕ್ತ ಪಾಕಿಸ್ತಾನಕ್ಕೆ ಘೋರ ಅಪಮಾನ, ಸಾರ್ವಭೌಮತ್ವಕ್ಕೆ ಧಕ್ಕೆ ಅಂತ ಒಳಗೂ ಕೂಡ ಗಲಾಟೆ ಜಾಸ್ತಿ ಆಗುತ್ತೆ. ಜೊತೆಗೆ ಚೀನಾ ಸೇನೆಗೆ ಜಾಗ ಕೊಟ್ಟರೆ ಅಮೆರಿಕ ಕೋಪಕ್ಕೂ ಕೂಡ ಪಾಕಿಸ್ತಾನ ಇನ್ನಷ್ಟು ಗುರಿ ಆಗ್ಬೋದು. ಜೊತೆಗೆ ಚೀನಾದ ಸೇನೆ ಬಂದು ಅವರಲ್ಲಿ ಒಂದಷ್ಟು ಜನರ ಪ್ರಾಣ ಹೋಯಿತು ಅಂತ ಹೇಳಿದ್ರೆ ಚೀನಾ ಸೇನೆಗೆ ತವರಿನಲ್ಲೂ ಮುಖಭಂಗ ಆಗುತ್ತೆ. ಉಗ್ರರ ಕೈಲಿ ಹೊಡ್ಸ್ಕೊಂಡ್ಬಂದಿರಲ್ರು ಅಂತ ಹೇಳಿ. ಹೀಗಾಗಿ ಪ್ರೈವೇಟ್ ಆರ್ಮಿ, ಪ್ರೈವೇಟ್ ಕಂಪನಿಯವ್ರದ್ದು ಇದೊಂಥರ ಸೆಕ್ಯೂರಿಟಿ ಗ್ರೂಪ್ ಅಂತ ಹೇಳಿಬಿಟ್ರೆ ಇದೆಲ್ಲವನ್ನ ಮ್ಯಾನೇಜ್ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಅಂದಹಾಗೆ ಸೆಪೆಕ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ $62 ಬಿಲಿಯನ್ ಅಂದರೆ 5.1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್. ಇದರ ಅಡಿ 30,000 ಚೀನಾ ಪ್ರಜೆಗಳು ಕೆಲಸ ಮಾಡಿದ್ದಾರೆ. ಹೀಗಾಗಿ ಇದರ ಪ್ರೊಟೆಕ್ಷನ್ ತುಂಬಾ ಮುಖ್ಯ ಅನ್ನೋದು ಅವರ ಲೆಕ್ಕಾಚಾರ. ಇತ್ತೀಚೆಗಷ್ಟೇ ಅಮೆರಿಕನ್ ಪಾಡ್ಕಾಸ್ಟರ್ ಲೆಕ್ಸ್ ಫ್ರಿಡ್ಮನ್ ಜೊತೆಗೆ ಮಾತನಾಡುವಾಗ PM ನರೇಂದ್ರ ಮೋದಿ ಒಂದು ಹೇಳಿಕೆ ಕೊಟ್ಟಿದ್ರು. ನಾವು ಶಾಂತಿಗಾಗಿ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ವಿ, ಆದರೆ ಪಾಕಿಸ್ತಾನ ನಮ್ಮ ವಿರುದ್ಧ ಪ್ರಾಕ್ಸಿ ಯುದ್ಧ ನಡೆಸ್ತಾ ಇದೆ ಅಂತ ಹೇಳಿದ್ರು.
ಇದಕ್ಕೀಗ ಪಾಕಿಸ್ತಾನ ಪ್ರತಿಕ್ರಿಯೆ ಕೊಟ್ಟಿದೆ. ಭಾರತ ಶಾಂತಿಗಾಗಿ ಪ್ರಯತ್ನ ಪಟ್ಟಿದೆ ಅನ್ನೋದೆಲ್ಲ ಬರೀ ಸುಳ್ಳು, ದಾರಿ ತಪ್ಪಿಸೋ ಒನ್ ಸೈಡೆಡ್ ಮಾತು ಇವು. ಭಾರತ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ದಬ್ಬಾಳಿಕೆ ಮಾಡ್ತಿದೆ, ಪಾಕಿಸ್ತಾನಕ್ಕೆ ಸಮಸ್ಯೆ ಕೊಡ್ತಾ ಇದೆ, ವಿದೇಶಿ ಪ್ರದೇಶಗಳ ಮೇಲೆ ಭಾರತ ಸಂಘಟಿತ ಹತ್ಯೆ, ಭಯೋತ್ಪಾದನೆ ನಡೆಸ್ತಾ ಇದೆ ಅಂತ ಆರೋಪ ಮಾಡಿದೆ. ಇದರ ಬೆನ್ನಲ್ಲೇ ಭಾರತ ಕೂಡ ತಿರುಗೇಟು ಕೊಟ್ಟಿದೆ. ಜಾಸ್ತಿ ಮಾತಾಡಬೇಡಿ, ಪಿಒಕೆ ಬಿಟ್ಟು ತೊಲಗಿ ಅಂತ ಭಾರತ ಹೇಳಿದೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಮಾರಬೇಡಿ ನೀವು ಅಂತ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ನೆದರ್ಲ್ಯಾಂಡ್ಸ್ಗೆ ಒತ್ತಾಯ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಟೆಕ್ನಾಲಜಿ ಕೊಡೋದ್ರಿಂದ ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆ ಹಾಳಾಗುತ್ತೆ, ಜಮ್ಮು ಕಾಶ್ಮೀರ ಸೇರಿ ಇತರ ಕಡೆಗಳಲ್ಲಿ ಶಾಂತಿ ಹಾಳಾಗುತ್ತೆ, ಭಯೋತ್ಪಾದನೆಗೆ ಬೆಂಬಲಿಸುವ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಶಸ್ತ್ರಾಸ್ತ್ರ ಕೊಡಬೇಡಿ ಅಂತ ಆಗ್ರಹ ಮಾಡಿದ್ದಾರೆ. ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ರುಬೆನ್ ಬ್ರಖಲ್ಮನ್ಸ್ ಜೊತೆಗೆ ಮಾತುಕತೆ ನಡೆಸುವ ವೇಳೆ ರಾಜನಾಥ್ ಸಿಂಗ್ ಹೀಗೆ ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಸಹಕಾರದ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಅಂದಹಾಗೆ ನೆದರ್ಲ್ಯಾಂಡ್ಸ್ನ ಹಲವು ಕಂಪನಿಗಳು ಪಾಕಿಸ್ತಾನದೊಂದಿಗೆ ಸೇನಾ ಸಹಕಾರ ಹೊಂದಿವೆ. ಸದ್ಯ 1900 ಟನ್ ಮಲ್ಟಿ ರೋಲ್ ಆಫ್ ಶೋರ್ ಗಸ್ತು ಹಡಗುಗಳನ್ನು ಪಾಕ್ಗೆ ನೆದರ್ಲ್ಯಾಂಡ್ಸ್ ಕೊಡ್ತಾ ಇದೆ. ಇಬ್ಬರ ನಡುವೆ 440 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಒಪ್ಪಂದ ಇದೆ. ಹೀಗಾಗಿ ಅಷ್ಟನ್ನು ಪಾಕಿಸ್ತಾನಕ್ಕೆ ಬೇಡ, ಅವರು ಉಗ್ರರಿಗೆ ಸಪೋರ್ಟ್ ಮಾಡೋರು ಕೊಡಬೇಡಿ ಅಂತ ಭಾರತ ಒತ್ತಾಯ ಮಾಡಿದೆ. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಫೋನ್ನಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ 30 ದಿನಗಳ ಕದನ ವಿರಾಮಕ್ಕೆ ಪುಟಿನ್ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಈ ಟೈಮ್ನಲ್ಲಿ ಯುಕ್ರೇನ್ನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸಲ್ಲ ಅಂತ ಪುಟಿನ್ ಹೇಳಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಟ್ರಂಪ್ ಜೊತೆ ಫೋನ್ನಲ್ಲಿ ಮಾತನಾಡಿರುವ ವೇಳೆ ಪುಟಿನ್ ಈ ರೀತಿ ಹೇಳಿದ್ದಾರೆ. ಅಮೆರಿಕದ ವೈಟ್ ಹೌಸ್ ಈ ಕುರಿತು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ಯುದ್ಧದಿಂದ 2 ರಾಷ್ಟ್ರಗಳಿಗೆ ದೊಡ್ಡ ಪ್ರಮಾಣದ ನಷ್ಟವಾಗಿದೆ ಅಂತ ಉಭಯ ನಾಯಕರು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಯುದ್ಧಕ್ಕಾಗಿ 2 ರಾಷ್ಟ್ರಗಳು ರಕ್ತ ಸುರಿಸಿ ಆಸ್ತಿ ನಷ್ಟ ಮಾಡಿಕೊಂಡಿವೆ. ಈ ಸಂಘರ್ಷ ಶುರು ಆಗಲೇಬಾರ್ದಾಗಿತ್ತು, ಹಿಂದೆನೆ ಮಾತುಕತೆ ಮೂಲಕ ಬಗೆಹರಿಸಬೇಕಾಗಿತ್ತು. ಆದ್ರೆ ಈಗ ಕಡೆಗೂ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಬಾರದು ಅಂತ ಉಭಯ ನಾಯಕರು ಕಮಿಟ್ ಆಗಿದ್ದಾರೆ. ಇನ್ನು ಬ್ಲ್ಯಾಕ್ ಸೀನಲ್ಲಿ ಶಾಶ್ವತ ಕದನ ವಿರಾಮ ಮಾತುಕತೆ ನಡೆಸೋಕೆ ಬದ್ಧರಾಗಿದ್ದಾರೆ. ಆದಷ್ಟು ಬೇಗ ಈ ಮಾತುಕತೆ ನಡೆಯುತ್ತೆ ಅಂತ ಹೇಳಿದೆ. ಹಾಗೆ ಮಿಡಲ್ ಈಸ್ಟ್ನಲ್ಲಿನ ಸಂಘರ್ಷ ತಡೆಯೋಕೆ ಒಟ್ಟಾಗಿ ಕೆಲಸ ಮಾಡೋ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಮೆರಿಕ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಂಬಂಧ ಇಂಪ್ರೂವ್ ಮಾಡೋದ್ರಿಂದ ಆಗುವಂಥ ದೀರ್ಘಕಾಲದ ಲಾಭದ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ ವೈಟ್ ಹೌಸ್ ಹೇಳಿದೆ. ಆದರೆ ಯುಕ್ರೇನ್ ಅಧ್ಯಕ್ಷ ಇದಕ್ಕೆಲ್ಲ ತದ್ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಷ್ಯಾ ಯುಕ್ರೇನ್ನಾದ್ಯಂತ ದಾಳಿ ನಡೆಸಿದೆ, ಜನವಸತಿ ಪ್ರದೇಶ ಮತ್ತು ಮೂಲ ಸೌಕರ್ಯಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಈ ಮೂಲಕ ಅಮೆರಿಕ ಮುಂದಿಟ್ಟ ಪ್ರಸ್ತಾವನೆಯನ್ನ ರಷ್ಯಾ ನೇರವಾಗಿ ರಿಜೆಕ್ಟ್ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ರಷ್ಯಾ ಯುಕ್ರೇನ್ ವಿಚಾರದಲ್ಲಿ ಭಾರತ ಬ್ಯಾಲೆನ್ಸ್ಡ್ ಆದ ನಿಲುವನ್ನ ಹೊಂದಿರೋದ್ರಿಂದ ಭಾರತಕ್ಕೆ ಲಾಭವಾಗಿದೆ. ಪಿಎಂ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನೂ ಅಪ್ಕೊಳ್ಬಹುದು, ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಇಬ್ಬರನ್ನೂ ಕೂಡ 2 ವಾರಗಳ ಅಂತರದಲ್ಲಿ ಮೀಟ್ ಮಾಡಿ ಇಬ್ಬರನ್ನ ಕೂಡ ಅಪ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಶಾಂತಿ ಸ್ಥಾಪನೆಯಲ್ಲಿ ಪ್ರಮುಖ ರೋಲ್ ನಿಭಾಯಿಸೋಕೆ ಭಾರತಕ್ಕೆ ಒಂದು ವೇದಿಕೆ ಈಗ ಇದೆ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂದಹಾಗೆ ಇದೇ ಶಶಿ ತರೂರ್ ಈ ಹಿಂದೆ ರಷ್ಯಾದ ಆಕ್ರಮಣಕಾರಿ ವರ್ತನೆಯನ್ನ ಖಂಡಿಸಬೇಕು ಭಾರತ ಅಂತ ಆಗ್ರಹ ಮಾಡಿದ್ರು, ಭಾರತ ಸೈಡ್ ತಗೋಬೇಕು ಅಂತ ಆಗ್ರಹ ಮಾಡಿದ್ರು. ಗಾಜಾದಲ್ಲಿ ಭಯಾನಕ ದಾಳಿ ಮಾಡ್ತಿರೋ ಇಸ್ರೇಲ್ ಮೇಲೆ ಈಗ ಯೆಮೆನ್ನ ಹೌತಿಗಳು ಮುಗಿಬಿದ್ದಿದ್ದಾರೆ. ಇಸ್ರೇಲ್ನ ದಕ್ಷಿಣ ಪ್ರದೇಶದ ಮೇಲೆ ಹೌತಿಗಳು ಮಿಸೈಲ್ ದಾಳಿ ನಡೆಸಿದ್ದಾರೆ. ಆದರೆ ಈ ಮಿಸೈಲ್ಗಳು ನಮ್ಮ ಗಡಿಯೊಳಗೆ ಬರ್ತಾ ಇದ್ದ ಹಾಗೆ ಸೈರನ್ ಮೊಳಗ್ತು, ನಮ್ಮ ಏರ್ ಸ್ಪೇಸ್ಗೆ ಬರೋಕ್ಕೂ ಮುಂಚೆನೆ ಅವುಗಳನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿ ನೀಡಿದೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತೆ ಹಮಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಗುರಿ ಮುಟ್ಟೋವರೆಗೂ ನಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ, ಇನ್ಮೇಲೆ ನಮಗೆ ಹಮಸ್ ಬೆದರಿಕೆನೇ ಹಾಕಬಾರದು, ಹಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಹಮಸ್ ಒಪ್ಪಂದದ ಪ್ರಕಾರ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಲಿಲ್ಲ. ಕಳೆದ 2 ವಾರ ಹಮಸ್ ತನ್ನ ನಿಲುವನ್ನ ಚೇಂಜ್ ಮಾಡುತ್ತಾ ಅಂತ ನಾವು ವೇಟ್ ಅಂಡ್ ವಾಚ್ ಮಾಡಿದ್ವಿ. ಬಟ್ ಹಮಸ್ ಏನೂ ಬದಲಾಗಲಿಲ್ಲ. ಬಳಿಕ ಅಮೆರಿಕ ಪ್ರಸ್ತಾವಕ್ಕೂ ನಾವು ಒಪ್ಕೊಂಡ್ವಿ, ಆದರೆ ಹಮಸ್ ಅದನ್ನೂ ರಿಜೆಕ್ಟ್ ಮಾಡಿದ್ರು. ಹೀಗಾಗಿ ಇಸ್ರೇಲ್ ಸೇನೆಗೆ ಈ ದೊಡ್ಡ ದಾಳಿಗಳನ್ನು ನಡೆಸೋಕೆ ಆದೇಶ ಕೊಟ್ಟಿದ್ದೀನಿ ಅಂತ ಇಸ್ರೇಲಿ ಪಿಎಂ ನೆತನ್ಯಾಹು ಹೇಳಿದ್ದಾರೆ. ಏನೋ ಇಸ್ರೇಲ್ ದಾಳಿಗೆ ಗಾಜಾದಲ್ಲಿ ಮೃತಪಟ್ಟವರ ಸಂಖ್ಯೆ 429ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಅತ್ತ ಕೆಂಪು ಸಮುದ್ರದಲ್ಲಿ ಅಮೆರಿಕ ಸೇನೆ ಮೇಲೆ ಮತ್ತೆ ದಾಳಿ ಮಾಡಿದ್ದೀವಿ ಅಂತ ಯೆಮೆನ್ನ ಹೂತಿಗಳು ಕೂಡ ಪೆಟ್ಟು ತಿಂದ ಮೇಲೂ ಭಯಂಕರವಾಗಿ ಆರ್ಭಟ ಮಾಡಿದ್ದಾರೆ, ಬಿಡಲ್ಲ ಹೊಡಿತೀವಿ ಅಂತ. ಆದರೆ ದಾಳಿಯಲ್ಲದ ಹಾನಿ ಬಗ್ಗೆ ಯಾವುದೇ ಡೀಟೇಲ್ಸ್ ಇನ್ನೂ ಎಮರ್ಜ್ ಆಗಿಲ್ಲ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ಗೆ ಪಾಕ್ನಲ್ಲಿ ಭಾರಿ ಭದ್ರತೆ ಕೊಡಲಾಗ್ತಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ಇತ್ತೀಚೆಗಷ್ಟೇ ಹಫೀಜ್ ಅತ್ಯಾಪ್ತನಾಗಿದ್ದ ಕಾಶ್ಮೀರದಲ್ಲಿ ದಾಳಿ ನಡೆಸಿ ಭಾರತಕ್ಕೆ ಬೇಕಾಗಿದ್ದ ಅಬು ಕತಾಲ್ನನ್ನ ಅಪರಿಚಿತ ಬಂದೂಕುದಾರಿಗಳು, ಮುಸುಕುದಾರಿಗಳು ಬಂದು ಹೊಡೆದು ಹೋಗಿದ್ರು. ಈ ವೇಳೆ ಅಬು ಕತಾಲ್ ಜೊತೆಗಿದ್ದ ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದ. ಆತ ಹಫೀಜ್ ಇರಬಹುದು ಅನ್ನೋ ಅನುಮಾನ ಇತ್ತು. ಅದರ ಬೆನ್ನಲ್ಲೇ ಈಗ ಅಪರಿಚಿತ ಬಂದೂಕುದಾರಿಗಳ ಹಾವಳಿ ಹೆಚ್ಚಾಗ್ತಿದ್ದ ಹಾಗೆ ಹಫೀಜ್ಗೆ ಹೈ ಸೆಕ್ಯೂರಿಟಿಯನ್ನು ಒದಗಿಸಿದೆ ಪಾಕಿಸ್ತಾನ. ಆತನ ಮನೆಯನ್ನ ಸಬ್ ಜೈಲ್ ರೀತಿ ಭದ್ರಕೋಟೆಯಾಗಿ ಬದಲಾಯಿಸಲಾಗಿದೆ. ಭಾರಿ ಭದ್ರತೆ ಒದಗಿಸಿರೋ ಬಗ್ಗೆ ಪಾಕ್ ಐಎಸ್ಐ ಕೂಡ ಮೇಲ್ವಿಚಾರಣೆ ನಡೆಸ್ತಾ ಇದೆ. ಹಫೀಜ್ನ ಬಂದೂಕುದಾರಿಗಳು ಟಾರ್ಗೆಟ್ ಮಾಡಿದ್ದಾರೆ, ಆತನ ಜೀವ ಅಪಾಯದಲ್ಲಿದೆ ಅಂತ ಪಾಕ್ನ ಪತ್ರಕರ್ತ ಎಜಾಜ್ ಸಯೀದ್ ಕೂಡ ಹೇಳಿದ್ದಾರೆ. ರಷ್ಯಾ ಮೇಲೆ ತೈಲ ನಿರ್ಬಂಧ ಹೇರಿದ್ದ ಅಮೆರಿಕ ಕದ್ದು ಮುಚ್ಚಿ ಭಾರಿ ಪ್ರಮಾಣದಲ್ಲಿ ತೈಲವನ್ನು ಆಮದು ಮಾಡಿಕೊಂಡಿದೆ ಭಾರತದ ಮೂಲಕ. ಅದು
ರಿಲಯನ್ಸ್ ಇಂಡಸ್ಟ್ರೀಸ್ 2024 ಜನವರಿಯಿಂದ 2025 ಜನವರಿ ನಡುವೆ ಒಂದು ವರ್ಷದಲ್ಲಿ ಅಮೆರಿಕಗೆ 6,850 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ರಫ್ತು ಮಾಡಿದೆ. ಅಲ್ಲಿ ಟರ್ಕಿ ಮತ್ತು ಭಾರತದ ರಿಫೈನರಿಗಳಿಂದ ಅಮೆರಿಕ ಒಟ್ಟಾರೆ 26,000 ಕೋಟಿ ರೂಪಾಯಿ ಮೌಲ್ಯದ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಆಮದು ಮಾಡಿಕೊಂಡಿದೆ. ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ CREA ವರದಿಯಿಂದ ಈ ವಿಚಾರ ಗೊತ್ತಾಗಿದೆ. ಅಂದಹಾಗೆ ಭಾರತದಲ್ಲಿ ಕಚ್ಚಾ ತೈಲ ನಿಕ್ಷೇಪಗಳಿಲ್ಲದೆ ಹೋದರೂ ಕೂಡ ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡು ತೈಲ ಸಂಸ್ಕರಿಸಿ ಮಾರಾಟ ಮಾಡ್ತೇವೆ. ಯುಕ್ರೇನ್ ಯುದ್ಧ ನಂತರ ರಷ್ಯಾ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಿರ್ಬಂಧ ಹೇರಿದ್ವು. ಇದರಿಂದ ಭಾರತ ರಷ್ಯಾದಿಂದ ದೊಡ್ಡ ಪ್ರಮಾಣದ ತೈಲವನ್ನು ಆಮದು ಮಾಡಿಕೊಂಡು ಅದೇ ತೈಲವನ್ನು ಸಂಸ್ಕರಿಸಿ ಅಮೆರಿಕಾಗೇನೆ ತಿನ್ನಿಸಿದೆ ಅಂತ ಈಗ ಗೊತ್ತಾಗಿದೆ. ಗೂಗಲ್ನ ಪ್ಯಾರೆಂಟ್ ಕಂಪನಿ ಆಲ್ಫಾಬೆಟ್ INC ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ವಿಜ್ INC ಅನ್ನ ಖರೀದಿ ಮಾಡೋಕೆ ಮುಂದಾಗಿದೆ. ಸುಮಾರು $32 ಬಿಲಿಯನ್ ಮೌಲ್ಯದ ಒಪ್ಪಂದ ಇದಾಗಿದೆ. ಈ ವಿಜ್ INC ಅನ್ನೋದು ಇಸ್ರೇಲಿ ಅಮೆರಿಕನ್ ಸ್ಟಾರ್ಟ್ಅಪ್ ಕಂಪನಿ. 2020 ಜನವರಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದು ಕ್ಲೌಡ್ ಸೆಕ್ಯೂರಿಟಿ ಒದಗಿಸುವ ಕಂಪನಿ, ಅಂದರೆ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್, ಅಪ್ಲಿಕೇಶನ್ ಮತ್ತು ಡೇಟಾಗಳಿಗೆ ಭದ್ರತೆ ಒದಗಿಸುವ ಕಂಪನಿ. ಇದರ ಖರೀದಿಯಿಂದ ಗೂಗಲ್ ಯೂಸರ್ಸ್ಗೆ ಹೆಲ್ಪ್ ಆಗಬಹುದು, ಯಾಕಂದ್ರೆ ಕ್ಲೌಡ್ ಸರ್ವಿಸ್ಗೆ ಇನ್ನಷ್ಟು ಸೆಕ್ಯೂರಿಟಿ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ ಅವರ ರೋಚಕ ಇನ್ಸ್ಪಿರೇಷನಲ್ ಲೈಫ್ ಬಗೆಗಿನ ವರದಿ ಇಲ್ಲಿದೆ. ನೆಕ್ಸ್ಟ್ ಸುನಿತಾ ವಿಲಿಯಮ್ಸ್ ಅವರ ಮುಂದಿನ ದಿನಗಳು ಹೇಗಿರುತ್ತೆ, ಭೂಮಿಗೆ ಬಂದಿರಲ್ಲ ಹೇಗೆ ಸೆಟ್ ಆಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ವರದಿ ಪಬ್ಲಿಷ್ ಆದಾಗ ಅದು ಇಲ್ಲಿ ಬರುತ್ತೆ. ಟ್ಯಾಪ್ ಮಾಡೋ ಮೂಲಕ ನೀವು ಎರಡೂ ವರದಿಯನ್ನು ಕೂಡ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.